ಯಾದಗಿರಿ ತಾಲೂಕಿನ ಮುದ್ನಾಳ ಉಮ್ಮಲ್ಲ ನಾಯಕ ತಾಂಡದ ರೈತ ವಿಜಯ ಜಮೀನಿನಲ್ಲಿ ಸರಗ ಚೆಲ್ಲಿ ಸಡಗರದಿಂದ ಎಳ್ಳ ಅಮಾವಾಸ್ಯೆಯನ್ನು ರೈತರು ಈ ಹಬ್ಬವನ್ನು ಆಚರಿಸಿದರು. ಈ ವೇಳೆ ಕರ್ನಾಟಕ ಪ್ರದೇಶ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಹಾಗೂ ರೈತರು ಇದ್ದರು. ಯಾರು ಮೊಬೈಲ್ ಚಾಲು ಮಾಡ್ರಿ? ಮೊಬೈಲ್ ಹಾಡಾಗ ಬಂದ್ ಮಾಡ್ರಪ್ಪ. ಶಬ್ದ ಇರ್ಬೇಕು. ಗುಲ್ಬರ್ಲಿಂದ ಬಂದ್ರೆ ಸಾಬ್ರು ಪ್ರಸಾದ ತಗೊಂಡು ನಾವು ಇವತ್ತು ನೋಡ್ರಿ ಹಬ್ಬ ಮಾಡೀವಿ, ಎಳಮಾಸ ಹಬ್ಬ. ಇವತ್ತು ಎಳಮಾಸ ಹಬ್ಬಾಗ ಎತ್ತ ಬಂಡಿ ಕಟ್ಕೊಂಡು ಕೇಸಿ ಹೊಲಕ್ಕೆ ಹೋಗಿ ಸರ್ಗ ಹೊಡಿತೀವಿ. ಸಣ್ಣವ್ರಿಗೆ ದೊಡ್ಡವ್ರಿಗೆ ಮಕ್ಕಳಿಗೆ ಮರಗಳಿಗೆ ಎಲ್ಲ ಕಟ್ಕೊಂಡು ಕೇಸಿ ಹೊಲ್ದಾಗ ಹೋಗಿ ಪೂಜೆ ಮಾಡಿ 5 ಕಲ್ಲು ಇಟ್ಟು ಅದಕ್ಕೆ ಇದು ಜಾಜ ಹಚ್ಚಿ ಪೂಜೆ ಮಾಡಿ ದೀಪ ಹಚ್ಚಿ ಎಲ್ಲ ಹೋಳ್ಗೆ ಉಂಡೆ ಮಾಡಿ ಹೊಲ್ದಾಗ ಹೋಗಿ ಸರ್ಗ ಹೊಡಿತೀವಿ. ಹೊಡೆದು ಕೇಸಿ 4 ದಂಟು ಕಿತ್ಕೊಂಡು ಹೋಗ್ತೀವಿ. ಯಾಕಂದ್ರೆ ನಮ್ಮ ಆಯಿ ಮುತ್ಯ ಮೊದಲು ನಿಂತು ಮಾಡ್ಕೊಂಡು ಬಂದಾರ, ಅದು ಮಾಡ್ಕೊಂಡು ಇರಬೇಕು ಅಂತ ಕೇಸಿ ನಾವು ನಡಿತೀವಿ. ನಾವು ಮಾಡಿದ್ರೆ ನಮ್ಮ ಮಕ್ಕಳು ಮರಗಳ ಮುಂದಕ್ಕೆ ನಡೀತದ, ಅದಕ್ಕೆ ಕೇಸಿ ಮಾಡಾಕತ್ತೀವಿ. ಅದಕ್ಕೆ ಮಾಡಿದ್ರೆ ನಮಗೆ ಭೂಮಿ ತಾಯಿ ಇಟ್ಟು ದಾಣಿ ಬೆಳಿತೀವಿ, ಇಟ್ಟು ಸೊಪ್ಪಿ ಎತ್ತೆ ಮನುಷ್ಯರು ಎಲ್ಲರೂ ಚೆನ್ನಾಗಿ ಉಣ್ತೀವಿ ಮಾಡ್ತೀವಿ ಅಂತ ಕೇಸಿ ದುಡ್ತೀವಿ ನಾವು ಹೊಲಕ್ಕೆ. ನಿಂದ ಹೆಸರು? ಗನ್ನಿಬಾಯಿ. ನಿಂದ ಹೆಸರು? ಚಾಂದಿಬಾಯಿ. ನಿಂದ ಹೆಸರು? ಹೇಮ್ಲಿಬಾಯಿ. ಭಾಗದಲ್ಲಿ ವಿಶೇಷವಾಗಿ ಜೋಳ ಬೆರೀತಕ್ಕಂಥದ್ದು ಹಿಂದಿನಿಂದ ಬಂದಿರತಕ್ಕಂಥ ಸಂಪ್ರದಾಯ. ಜೋಳ ನಮ್ಮ ಹೊಟ್ಟೆಗೆ ನಿರಂತರ ರೊಟ್ಟಿಗೆ ಈ ಭಾಗದಲ್ಲಿ ಮತ್ತು ಈ ಬಟ್ಟಿನ ಸೊಪ್ಪಿ ಕೂಡ 1 ವರ್ಷ ತನಕ ಇಟ್ಟರ ಕಡೆ ಎತ್ತಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಕಡೆ ನಾವು ದಿನನಿತ್ಯ ಬೆಳೀತಕ್ಕಂಥ ಪ್ರತಿ ವರ್ಷ. ಅದರಲ್ಲಿ ಏನದ ಅಂದ್ರೆ ಯಾವುದೇ ಬೆಳೆಗೆ ನಾವು ಸರ್ಗ ಚೆಲ್ಲಿ ಇವತ್ತು ಎಳ್ಳಮಾಸಿ ಸರ್ಗ ಚೆಲ್ಲುವ ಹಬ್ಬವನ್ನು ಸಂಭ್ರಮದಿಂದ ಯಾದಗಿರಿ ತಾಲೂಕಿನ ಉಮ್ಮಲನಾಯಕ ತಾಂಡದಲ್ಲಿ ವಿಶೇಷವಾಗಿ ಸರ್ಗ ಚೆಲ್ಲುವ ಹಾಡುವ ಮುಖಾಂತರ ನಮ್ಮ ಇದು ತಾಂಡದ ಉಡುಪುಗಳನ್ನು ಧರಿಸಿ ವಿಶೇಷ ಆಚರಣೆ ಸಂಭ್ರಮದಿಂದ ಆಚರಣೆ ಮಾಡಿದರು. ಭಾಳ ಖುಷಿ ಅನ್ನಿಸ್ತದೆ. ಇವತ್ತು ರೈತರ ಸರ್ಗ ಚೆಲ್ಲಿ ಬೆಳೆ ಹೆಚ್ಚಿಗೆ ಫಲ ಕೊಡಲಿ ಅಂತ ದೃಷ್ಟಿಯಿಂದ ಭೂಮಿ ತಾಯಿಗೆ ಏನಾದ್ರು ಸರ್ಗ ಚೆಲ್ತಕ್ಕಂಥ ಕೆಲಸ ಮಾಡಿದರು. ಇವತ್ತೆಲ್ಲ ಬೆಳಗ್ಗೆ ಸರ್ಗ ಚೆಲ್ಲಿ ಮುಂಜಾನೆ ನಿಂತು ಬಂದಿಲ್ಲಿ ಊಟ ಉಪಚಾರ ಮಾಡಿ ಸಾಯಂಕಾಲ ಹೊಲಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಹಿಂದಿನಿಂದ ಬಂದಿರತಕ್ಕಂಥ ಈಗ ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗಿರ್ತಕ್ಕಂಥ ರೈತರಿಗೆ ಏನಾದಂದರೆ ಇದು ಒಳ್ಳೆಯ ಬೆಳವಣಿಗೆ, ಇದು ಹೆಚ್ಚಿಗೆ ಫಲ ಕೊಡಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.